6 ಟೊಮೆಟೊ, ಕರಿಬೇವು, 2 ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ, ಮೊಟ್ಟೆ ಮಸಾಲ, ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು 3 ಮೊಟ್ಟೆ ಸಾಕು. ನಾನೊಂದು 4 ಜನಕ್ಕಾಗೋಷ್ಟು ಮಾಡ್ತೀನಿ. ನಾನು ಕರಿಬೇವು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕರಿಬೇವು ಸ್ವಲ್ಪ, ಈರುಳ್ಳಿ 2 ಹಚ್ಚಿಟ್ಕೊಂಡಿರೋದು, ಆಮೇಲೆ ಅದ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹೆಚ್ಚಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಅರಿಶಿನ ಹಾಕಿಲ್ಲ ನಾನು. ಅರಿಶಿನ ಹಾಕ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ ಅರಿಶಿನ ಹಾಕಿದ್ರೆ. ನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನಾನು 6 ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, 6 ಟೊಮೊಟೊ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಫುಲ್ ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟ್ ಸ್ವಲ್ಪ ಅದು ಯಾಕಂದರೆ ತುಂಬ ಒಂಥರ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಮಧ್ಯದಲ್ಲಿ ಟೊಮೆಟೊ ಬೆಂದಾದ್ಮೇಲೆ ಗ್ಯಾಪ್ ಮಾಡಿ ಏನು 3 ಮೊಟ್ಟೆ ಇಟ್ಟಿದ್ದೀರ, ಆ ಮೊಟ್ಟೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೇಲಿ 3 ಮೊಟ್ಟೆ ಇತ್ತು, ನಾನು 3 ಮೊಟ್ಟೆ ಹಾಕಿದ್ದೀನಿ. 3 ಮೊಟ್ಟೆ ಆದಮೇಲೆ ಸ್ವಲ್ಪ ಅದು ಮಧ್ಯದಲ್ಲೇ ಸ್ವಲ್ಪ ಬೆಂದಾದಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಬೇಕಾದರೆ ನೀವು. ಸ್ವಲ್ಪ ಅದರಲ್ಲೇ ಬೇಯಲಿ ಅದು. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ನನ್ನ ಫಾಲೋ ಮಾಡಿ ಪ್ಲೀಸ್. ಮೊಟ್ಟೆ ಅದರಲ್ಲಿ ಬೇಯಲಿ. ಬೆಂದಾದ ನಂತರ ನೀವು ಬೇಕಾದರೆ ಮನೇಲಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಹೌಸ್ ವೈಫ್. ಅದಕ್ಕೆ ನಂಗೆ ತುಂಬ ಆಸೆ ಯೂಟ್ಯೂಬ್ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಫುಲ್ಲು ಸಣ್ಣ ಇಟ್ಕೋಬೇಕು ಫ್ಲೇಮು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಲ್ಲ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಿ ಫ್ರೆಂಡ್ಸ್. ಬೇಯಬೇಕು, ಚೆನ್ನಾಗಿ ಬೇಯಬೇಕು ಇದು. ನಾನು ಎಣ್ಣೆ ಸ್ವಲ್ಪನೇ ಹಾಕೋದು, ಯಾಕಂದರೆ ನನಗೆ ಮಾಡ್ಕೊಳ್ತಾ ಇದ್ದೀನಿ. 4 ತಿಂಗಳು ಬಾಳಂತಿ ನಾನು. ನಂತರ ನಿಮಗೆ ಚಿಕನ್ ಮಸಾಲ ತೋರಿಸಿದ್ದಲ್ಲ, ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಗೂ ಮೊಟ್ಟೆ ಮಸಾಲ ಸ್ವಲ್ಪನೇ ಇದ್ದಿತ್ತು, ಮೊಟ್ಟೆ ಮಸಾಲ ಹಾಕೋತಾ ಇದ್ದೀನಿ. ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಆಗಲೇ ಸ್ವಲ್ಪ ಹಾಕಿರ್ತೀನಿ, ಅದಕ್ಕೆ ಈಗ ಸ್ವಲ್ಪನೇ ಹಾಕ್ತಾ ಇರೋದು. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ನೀವು, ಯಾಕಂದ್ರೆ ನಾನು ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಸಲ್ಲ ನಮ್ಮ ಮನೇಲಿ. ಬಾಳಂತಿಗೆ ನಾವು ಹಸಿಮೆಣ್ಸಿನ್ಕಾಯಿ ಯೂಸೇ ಮಾಡಲ್ಲ. ಈ ಥರ ತುಂಬ ಚೆನ್ನಾಗೆಲ್ಲ ಬೇಯಿಸ್ಕೊಳ್ತಾ ಇರಿ. ಆಗಾಗ ಕೈ ಬಿಡ್ದಿರ ಏನು ಕೊತ್ತಂಬರಿ ಹಚ್ಚಿಟ್ಟಿರ್ತೀವೋ ಆ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಾದ ನಂತರ